ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ದಾವಣಗೆರೆ ದಕ್ಷಿಣ ಉಪಚುನಾವಣಾ ಕಣ ರಂಗೇರಿದೆ. ಸ್ವಾಮೀಜಿಗಳನ್ನ ಭೇಟಿ ಮಾಡಿದ್ದಾರೆ ಕೈ ಅಭ್ಯರ್ಥಿ ಸಮರ್ಥ ಶಾಮನೂರು. ಕಾಗಿನೆಲೆ ಕನಕ ಗುರುಪೀಠ ಶ್ರೀಗಳ ಆಶೀರ್ವಾದವನ್ನ ಪಡೆದಿದ್ದಾರೆ ಸಮರ್ಥ ಶಾಮನೂರು. ಹರಿಹರದ ಬೆಳ್ಳೂಡಿ ಗ್ರಾಮದಲ್ಲಿರುವ ಶ್ರೀ ಕಾಗಿನೆಲೆ ಕನಕ ಗುರುಪೀಠ ಅಜ್ಜನ ಹಾದಿಯಲ್ಲೇ ಜನಸೇವೆ ಮಾಡುವಂತೆ ಆಶೀರ್ವದಿಸಿದ್ದಾರೆ ಶ್ರೀಗಳು. ಬಳಿಕ ನಂದಿಗುಡಿಯ ಮಠಕ್ಕೂ ಭೇಟಿ ನೀಡಿದ್ದಾರೆ ಸಮರ್ಥ ಶಾಮನೂರು. ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯ ಶ್ರೀಗಳ ಆಶೀರ್ವಾದವನ್ನ ಪಡೆದಿದ್ದಾರೆ ಅಭ್ಯರ್ಥಿ. ಗೆಲ್ಲುವ ಭರವಸೆ ವ್ಯಕ್ತಪಡಿಸಿದ್ದಾರೆ ಶಿವಾಚಾರ್ಯ ಶ್ರೀಗಳು. ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಬಹಳಷ್ಟು ಕುತೂಹಲ ಕೆರಳಿಸಿರು. ಈ ಹಿಂದೆ ಅಂದರೆ ಸುಲಭ ತುತ್ತು ದಾವಣಗೆರೆ ದಕ್ಷಿಣ ಅಂತ ಬಂದಾಗ ಬಿಡ್ರಿ ಇನ್ಯಾರು ಗೆಲ್ಲಲ್ಲ, ಶಾಮನೂರು ಶಿವಶಂಕರಪ್ಪನವರೇ ಇದ್ದಾರೆ ಅನ್ನೋ ಥರ ಇತ್ತು ಕ್ಷೇತ್ರ. ಈಗ ನೋಡಿದರೆ ಅವರು ಇಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರ ಮೊಮ್ಮಗ ಸಮರ್ಥ ಶಾಮನೂರು ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದಾರೆ. ಸೊ ಅವರು ಕೂಡ ಈಗ ಪ್ರಚಾರದ ಭರಾಟೆಯಲ್ಲಿ ತೊಡಗಿಕೊಂಡಿರುವುದು. ಜೊತೆಗೆ ಇದರ ನಡುವೆ ಸ್ವಾಮೀಜಿಗಳನ್ನು ಶ್ರೀಗಳನ್ನು ಭೇಟಿ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನಮಗೆ ತೋರಿಸ್ತಾ ಇದ್ದೀವಿ. ಶ್ರೀಗಳನ್ನು ಭೇಟಿ ಮಾಡಿ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಈಗ ಕಾಗಿನೆಲೆ ಕನಕ ಗುರುಪೀಠ ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಂಡಿರೋದು ಸಮರ್ಥ. ಹರಿಹರದ ಬೆಳ್ಳೂಡಿ ಗ್ರಾಮದಲ್ಲಿರುವಂಥ ಶ್ರೀ ಕಾಗಿನೆಲೆ ಕನಕ ಗುರುಪೀಠ ಅಜ್ಜನ ಹಾದಿಯಲ್ಲಿ ಜನಸೇವೆ ಮಾಡಬೇಕು ಅಂತ ಹೇಳಿ ಶ್ರೀಗಳು ಆಶೀರ್ವಾದ ಮಾಡಿದ್ದಾರೆ. ಇದು ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯ ಶ್ರೀಗಳು. ಒಂದು ಕಡೆ ವಿಂಡೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಅದೊಂದು ಕಡೆ ಶ್ರೀ ಕಾಗಿನೆಲೆ ಕನಕ ಗುರುಪೀಠದ ಶ್ರೀಗಳು ಅಜ್ಜನ ಹಾದಿಯಲ್ಲೇ ಜನಸೇವೆ ಮಾಡುವಂತ ಹೇಳಿ ಕಾಗಿನೆಲೆ ಪೀಠದ ಶ್ರೀಗಳು ಆಶೀರ್ವಾದವನ್ನು ಮಾಡಿದ್ದಾರೆ. ಅದಾದ ನಂತರ ನಂದಿಗುಡಿಯ ಮಠಕ್ಕೂ ಕೂಡ ಭೇಟಿ ನೀಡ್ತಾರೆ ಸಮರ್ಥ ಶಾಮನೂರು. ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯ ಶ್ರೀಗಳನ್ನು ಭೇಟಿ ಮಾಡಿ ಆಶೀರ್ವಾದವನ್ನು ಪಡಿತಾ ಇರುವಂಥ ದೃಶ್ಯ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಶಿವಾಚಾರ್ಯ ಶ್ರೀಗಳು ಅಷ್ಟೇ ಗೆಲ್ತೀಯ ಬಿಡು ನೀನು ಅಂತ ಹೇಳಿ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಸೊ ಇದೆಲ್ಲದರ ನಡುವೆ ಈಗ ದಾವಣಗೆರೆ ಭಾಳಷ್ಟು ಕುತೂಹಲ ಯಾಕೆ ಕೆರಳಿಸಿದೆ ಅಂತ ಅಂದರೆ ಅಲ್ಲಿನ ಮುಸ್ಲಿಂ ವೋಟ್ಗಳು ಈ ಬಾರಿ ಒಡೆದು ಹೋಗ್ಬಿಡ್ತಾವ, ಸೊ ಕಾಂಗ್ರೆಸ್ನಿಂದ ದೂರ ಆಗಿದಾವ ಮುಸ್ಲಿಂ ಸಮುದಾಯದ ವೋಟ್ಗಳು ಅನ್ನೋ ಪ್ರಶ್ನೆ. ಯಾಕೆ ಅಂತ ಹೇಳಿದರೆ ಬಹುತೇಕ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟನ್ನು ಕೇಳಲಾಗಿತ್ತು, ಬಟ್ ಸಿಗಲಿಲ್ಲ. ಹಾಗಾಗಿ ವಿರೋಧ ಅಂತೂ ಇದ್ದೇ ಇದೆ.